ಹಾಯ್, ವೆಲ್ಕಮ್ ಟು ಸಮೀಕ್ಷಾ ಫ್ಯಾಷನ್. ಸಮೀಕ್ಷಾ ಫ್ಯಾಷನ್ಸಲ್ಲಿ ಪಾಲಿಸೀಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಜನವರಿ 1 ಎಲ್ಲ ಚೇಂಜ್ ಆಗ್ತಿದೆ. ಏನಪ್ಪ ಅಂದರೆ ಪ್ರೈಮ್ ಮೆಂಬರ್ಶಿಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಪ್ರೈಮ್ ಮೆಂಬರ್ಶಿಪ್ಪು ಯಾವ ಥರ ಅಂತ ಹೇಳಿದರೆ, ನೀವು ಪ್ರೈಮ್ ಮೆಂಬರ್ಶಿಪ್ ತೊಗೋಬೇಕು ಅಂದರೆ 6 ಮಂತ್ಸಿಗೆ ನಿಮಗೆ 200 ರೂಪೀಸ್ ಚಾರ್ಜ್ ಆಗುತ್ತೆ. ಮತ್ತು 1 ಇಯರ್ಗೆ ನಿಮಗೆ 300 ರೂಪೀಸ್ ಚಾರ್ಜ್ ಆಗುತ್ತೆ. ಯಾವ ಥರ ಪ್ರೈಮ್ ಮೆಂಬರ್ಶಿಪ್ ಅಂತ ಹೇಳಿದರೆ, ಪ್ರೈಮ್ ಮೆಂಬರ್ಶಿಪ್ ತೊಗೊಂಡ್ರೆ ನೀವು ಯಾವ ಥರ ಬೆನಿಫಿಟ್ ಅಂತ ಹೇಳಿದರೆ, ನೀವು ಎವ್ರಿ ನ್ಯೂ ಆರ್ಡರ್ಸ್ಗೂ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ಸು ಮತ್ತು GST ಇರೋದಿಲ್ಲ. ನಾನ್ ಪ್ರೈಮ್ ಮೆಂಬರ್ಸ್ಗೆ ಅಡಿಷನಲ್ 5% ನನ್ನ ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ಗೆ ಅಡಿಷನಲ್ 5% GST ಮತ್ತು ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಇದು ನಾನ್ ಪ್ರೈಮ್ ಮೆಂಬರ್ಸ್ಗೆ. ಸೆಕೆಂಡ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ಈಸಿ ರಿಟರ್ನು ಮತ್ತು ಎಕ್ಸ್ಚೇಂಜ್ ಇರುತ್ತೆ. ಈಸಿ ರಿಟರ್ನು ಎಕ್ಸ್ಚೇಂಜ್ ಯಾವ ಥರ ಅಂತ ಹೇಳಿದರೆ, ನಿಮಗೆ ಪ್ರೈಮ್ ಮೆಂಬರ್ಸ್ಗೆ ಮತ್ತು ನಾನ್ ಪ್ರೈಮ್ ಮೆಂಬರ್ಸ್ಗೆ ಡಿಫೆಕ್ಟಿವ್ ಸ್ಯಾರಿ ಎಕ್ಸ್ಚೇಂಜ್ ಇರುತ್ತೆ. ಆದರೆ ಓಪನಿಂಗ್ ವಿಡಿಯೋ ಕಂಪಲ್ಸರಿ ಮಾಡಿರಲೇಬೇಕು. ಪ್ರೈಮ್ ಮೆಂಬರ್ಸಿಗೆ ಏನಪ್ಪ ಅಡಿಷನಲ್ ಬೆನಿಫಿಟ್ ಅಂತ ಹೇಳಿದರೆ, ಕಲರ್ ಕ್ವಾಲಿಟಿ ಎಕ್ಸ್ಚೇಂಜ್ ಇರುತ್ತೆ. ನಾನ್ ಪ್ರೈಮ್ ಮೆಂಬರ್ಸ್ಗೆ ಇರೋದಿಲ್ಲ. ಕಲರ್ ಕ್ವಾಲಿಟಿ ಎಕ್ಸ್ಚೇಂಜು ಸ್ಟ್ರಿಕ್ಟಾಗಿ ಇರೋದಿಲ್ಲ. ಪ್ರೈಮ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಏನಪ್ಪ ಅಡಿಷನಲ್ ಚಾರ್ಜಸ್ ಆಗುತ್ತೆ, ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ಪ್ರೈಮ್ ಮೆಂಬರ್ಸು 100 ರೂಪೀಸ್ ಚಾರ್ಜ್ ಆಗುತ್ತೆ. ಅಲ್ಲಿಂದ ರಿವರ್ಸ್ ಪಿಕಪ್ಪಿಗೆ 50 ರೂಪೀಸು, ಮತ್ತು ಇಲ್ಲಿಂದ ಎಕ್ಸ್ಚೇಂಜ್ ಸ್ಯಾರಿ ಕಳಿಸ್ಕೊಡೋಕ್ಕೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಟೋಟಲ್ 100 ರೂಪೀಸ್ ಚಾರ್ಜಸ್ ಆಗುತ್ತೆ. ಒಂದು ಕಂಡೀಷನ್ ಏನು ಅಂದರೆ, ಪ್ರೈಮ್ ಮೆಂಬರ್ಸಿಗೆ ಕಲರ್ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದರೆ ಸ್ಯಾರಿ ಫೋಲ್ಡಿಂಗ್ ಇಂಟ್ಯಾಕ್ಟ್ ಇರಬೇಕು. ಫುಲ್ ಸ್ಯಾರಿ ಓಪನ್ ಆಗಿದ್ರೂ ಕೊಡೋದಿಲ್ಲ ಎಕ್ಸ್ಚೇಂಜು. ಫುಲ್ ಸ್ಯಾರಿ ಓಪನ್ ಆಗಿರ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇರಬೇಕು. ನಾನ್ ಪ್ರೈಮ್ ಮೆಂಬರ್ಸ್ಗೆ ನಾವು ವಿಡಿಯೋದಲ್ಲಿ ಹೇಳಿರೋ ಪ್ರೈಸಸ್ ಮೇಲೆ ಎಕ್ಸ್ಟ್ರಾ 5% ಅಡಿಷ್ನಲ್ GST ಪ್ರೈಸ್ ಆಗುತ್ತೆ 5%, ಮತ್ತು 50 ರೂಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ. ನಾನ್ ಪ್ರೈಮ್ ಮೆಂಬರ್ಸಿಗೆ ಎವ್ರಿ ಆರ್ಡರಿಗೂ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಾವು ವಿಡಿಯೋದಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನು ಪ್ರೈಸ್ ಹೇಳಿರ್ತೀವೋ ಆ ಪ್ರೈಸೇ ಅಪ್ಲಿಕೇಬಲ್ ಆಗುತ್ತೆ ಪ್ರೈಮ್ ಮೆಂಬರ್ಸಿಗೆ. ಮತ್ತು ನಾನ್ ಪ್ರೈಮ್ ಮೆಂಬರ್ಸ್ಗೆ ಅದೇ ಅಡಿಷ್ನಲ್ 5% GST ಮತ್ತು 50 ರೂಪೀಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ. ಲಾಸ್ಟ್ ಬೆನಿಫಿಟ್ಟು ಪ್ರೈಮ್ ಮೆಂಬರ್ಸಿಗೆ ಏನಪ್ಪ ಅಂತ ಹೇಳಿದರೆ, ಲಾಯಲ್ಟಿ ಬೋನಸ್ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಸ್ಯಾರೀಸ್ ಎಲ್ಲ, ಅದ್ರ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗುತ್ತೆ. ನೀವು ನೆಕ್ಸ್ಟ್ ಪರ್ಚೇಸಲ್ಲಿ ಅದನ್ನು ರಿಡೀಮ್ ಮಾಡ್ಕೋಬೋದು.